ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿವು. ಇತ್ತೀಚಿನ ಒಂದು ಜನ್ರೇಷನ್ ಎಲ್ಲರೂ ಕೂಡ ಬ್ಯುಸಿ ತಮ್ಮ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡ್ಬಿಟ್ಟು ಸಾಕಷ್ಟು ದುಡಿಮೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇರ್ತಾರೆ. ಅವರಿಗೆ ಸ್ವಲ್ಪನೂ ಕೂಡ ಸಮಯ ಇರೋದಿಲ್ಲ. ಯಾವಾಗಲೂ ಕೂಡ ನಾನು ಬ್ಯುಸಿ ಇದ್ದೀನಿ ಅಂತಲೇ ಹೇಳ್ತಾನೆ ಇರ್ತಾರೆ. ಸೊ ಇದೆಲ್ಲದೂ ಕೂಡ ಕಾಮನ್ ಆಗಿ ಕಂಡುಬರುವಂಥದ್ದು. ಆದರೆ ನಮಗೂ ಒಂದು ಲೈಫ್ ಅಂತ ಇದೆ. ನಮಗೂ ಕೂಡ ನೆಮ್ಮದಿ ಅನ್ನುವಂಥದ್ದು ಬೇಕು. ಮಾನಸಿಕವಾಗಿ ಮತ್ತು ದೈಹಿಕವಾದಂಥ ನೆಮ್ಮದಿ ಅತ್ಯಂತ ಅವಶ್ಯಕ. ಮಾನಸಿಕವಾಗಿ ನೆಮ್ಮದಿ ಬೇಕು ಅಂತಂದರೆ ನಾವು ಧ್ಯಾನದಲ್ಲಿ ತೊಡಗಬೇಕು. ದೈಹಿಕವಾಗಿ ನಮಗೆ ನೆಮ್ಮದಿ ಬೇಕು ಅಂತ ಹೇಳಿದರೆ ನಾವು ನಿದ್ರೆಯನ್ನು ಚೆನ್ನಾಗಿ ಮಾಡಬೇಕು. ನಿದ್ದೆ ಮತ್ತು ಧ್ಯಾನ ಇವೆರಡನ್ನೂ ಕೂಡ ನಮ್ಮ ಜೀವನದಲ್ಲಿ ಸುಗಮವಾಗಿ ಇತ್ತು ಅಂತ ಹೇಳಿದರೆ ನಮ್ಮ ಲೈಫು ತುಂಬ ಸುಖಕರವಾಗಿ ಇರುತ್ತೆ. ಅಷ್ಟೇ ಅಲ್ಲ, ನೆಮ್ಮದಿಯಾದಂಥ ಜೀವನವನ್ನು ಕೂಡ ನಡೆಸಲಿಕ್ಕೆ ಸಾಧ್ಯತೆ ಇದೆ. ಇಷ್ಟೆಲ್ಲ ಗೊತ್ತಿದ ಮೇಲೆ ನಾವು ಧ್ಯಾನದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ. ಧ್ಯಾನವನ್ನು ಯಾವ ರೀತಿ ಮಾಡಬೇಕು, ಯಾವ ಸಮಯಕ್ಕೆ ಮಾಡಬೇಕು, ಯಾವ ವಿಧಾನದಲ್ಲಿ ಮಾಡಬೇಕು ಅನ್ನುವಂಥದ್ದು ನಾವೆಲ್ಲರೂ ಕೂಡ ಕಲ್ತ್ಕೊಂಡಿರ್ತೀವಿ. ಆ ಪ್ರಕಾರವಾಗಿ ಧ್ಯಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು ಸತತವಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀವಿ. ಅದರಿಂದ ನಮಗೆ ಮಾನಸಿಕವಾಗಿ ನೆಮ್ಮದಿ ಕೂಡ ಸಿಗ್ತಾ ಹೋಗುತ್ತೆ. ನಾವೇನು ಅಂದ್ಕೊಂಡಿದ್ದೀವೋ ಅದನ್ನು ಸಾಧಿಸಲಿಕ್ಕೆ ಮುಂದಾಗ್ತಾನೆ ಇರ್ತೀವಿ. ಸೊ ಇದೆಲ್ಲದರ ನಡುವೆಯೂ ಕೂಡ ಧ್ಯಾನದ ನಂತರ ನಾವು ಕೆಲವೊಂದಿಷ್ಟು ಮಿಸ್ಟೇಕ್ಸ್ಗಳನ್ನು ಮಾಡ್ತಾ ಇರ್ತೀವಿ. ಆ ಮಿಸ್ಟೇಕ್ಸ್ಗಳು ಯಾವ್ಯಾವು, ಯಾಕೆ ಮಾಡ್ತಿದ್ದೀವಿ? ನೀವೇನಾದರೂ ಧ್ಯಾನದ ನಂತರ ಈ ಮಿಸ್ಟೇಕ್ಸನ್ನು ಮಾಡ್ತಾ ಇದ್ರೆ ಇದನ್ನು ಇವತ್ತಿಂದಲೇ ಸ್ಟಾಪ್ ಮಾಡಬೇಕು. ದೆನ್ ನಿದ್ದೆ ಮಾಡುವಾಗಲೂ ಕೂಡ ಅಷ್ಟೇ, ನಿದ್ದೆಗೆ ಜಾರೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಮಿಸ್ಟೇಕ್ಸ್ಗಳನ್ನು ಕೂಡ ಮಾಡ್ತಾ ಇರ್ತೀವಿ. ಇವನ್ನಂತೂ ಖಂಡಿತ ಮಾಡಲೇಬಾರ್ದು. ಸೊ ಯಾಕೆ ಮಾಡಬಾರ್ದು ಏನು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ತಿಳಿಸ್ತಾ ಹೋಗಿದ್ದೀನಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಯಾಕೆ ಅಂದರೆ ಯಾವುದೇ ಒಂದೇ ಒಂದು ಪಾಯಿಂಟ್ ಕೂಡ ಮಿಸ್ ಆದರೂ ಕೂಡ ನಿಮಗೆ ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ. ಹಾಗೆ ಹೊಸದಾಗಿ ನಮ್ಮ ಚಾನಲ್ಗೆ ಯಾರಾದರೂ ವಿಸಿಟ್ ಕೊಟ್ಟಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನನ್ನು ಒತ್ತುವುದನ್ನು ಕೂಡ ಮರಿಬೇಡಿ. ಯಾಕೆಂದರೆ ಈ ಥರದ ಮಾಹಿತಿಗಳು ಮೊದಲು ನಿಮಗೆ ಸಿಗತ್ತೆ. ಸೊ ಅದಕ್ಕೋಸ್ಕರ. ಹಾಗೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಪಾಸಿಟಿವ್ ಆದಂಥ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮೆಲ್ಲರ ಬದುಕಿನಲ್ಲಿ ಸುಖ ದುಃಖದ ಸಮ್ಮಿಲನ ನಡೀತಾನೆ ಇರುತ್ತೆ. ದಿನನಿತ್ಯದ ಇದು ಒಂದು ಕಾಯಕ ಅಂತಲೇ ಹೇಳ್ಬೋದು. ಒಂದು ಗಳಿಗೆ ಇದ್ದಂಥ ಮನಸ್ಥಿತಿ ಮತ್ತೊಂದು ಗಳಿಗೆ ಇರಲ್ಲ. ಒಮ್ಮೊಮ್ಮೆ ಬೇಜಾರಾಗ್ತಾ ಇರುತ್ತೆ, ಒಮ್ಮೊಮ್ಮೆ ಸುಖ ಆಗ್ತಿರುತ್ತೆ. ಅಂದರೆ ನಮಗೆ ಖುಷಿಯನ್ನು ಕೂಡ ಕೊಡ್ತಾ ಇರುತ್ತೆ. ಆದರೆ ಯಾಕೆ ಹೀಗೆ ಆಗ್ತಾ ಇದೆ ಅಂತ ಯೋಚಿಸ್ತಾ ಹೋದರೆ ಇದಕ್ಕೆ ನಮ್ಗೆ ಯಾವುದೇ ಥರದ ಉತ್ತರ ಇಲ್ಲ. ಯಾಕೆಂದರೆ ನಮ್ಮ ಹಿಡಿತದಲ್ಲಿ ನಾವು ಇರೋದಿಲ್ಲ ಅಂತ ಹೇಳ್ಬೋದು. ಎಲ್ಲರಿಗೂ ಕೂಡ ಇದೊಂಥರ ಗೊಂದಲನೆ ಅಂತಲೇ ಹೇಳ್ಬೋದು. ಹಾಗಾದರೆ ಸಮಾಧಾನ ಅನ್ನುವಂಥದ್ದು ಎಲ್ಲಿದೆ? ಇದನ್ನು ಯಾರಿಗೆ ಕೇಳಬೇಕು? ಸಂಕಷ್ಟವನ್ನು ಎದುರಿಸೋದು ಹೇಗೆ? ಯಾವುದೇ ಥರದ ಕ್ಲಿಷ್ಟಕರವಾದಂಥ ಸಮಯ ಎದುರಾದರೆ ಅದನ್ನು ನಾವು ಹೇಗೆ ಫೇಸ್ ಮಾಡಬೇಕು, ಯಾವ ರೀತಿ ಅದನ್ನು ನಾವು ನಿಭಾಯಿಸಬೇಕು ಅನ್ನುವಂಥದ್ದು ಎಲ್ಲರ ಒಂದು ಕ್ವಶನ್ ಆಗಿರುತ್ತೆ ಅಂತ ಹೇಳ್ಬೋದು. 90% ಜನ ಇದೇ ಥರನೇ ಯೋಚನೆ ಮಾಡ್ತಾ ಇರುವಂಥದ್ದು. ಯಾರನ್ನಾದರೂ ಕೇಳಿ ಅವಾಗ ಹೇಳುವಂಥದ್ದು ಎಲ್ರಿಗೂ ಕೂಡ ಅಷ್ಟೇ, ಸಮಯಕ್ಕೆ ತಕ್ಕ ಹಾಗೆ ಯಾವುದೋ ಒಂದು ಕಾರಣವನ್ನು ಕೊಡ್ತಾ ಇರ್ತೀವಿ. ಆದರೆ ಮಾನಸಿಕವಾಗಿ ಶಾಂತಿ ಸಮಾಧಾನ ಸಿಗಬೇಕು ಅಂದರೆ ನಾವು ಆಧ್ಯಾತ್ಮದ ಕಡೆ ಹೋಗಬೇಕು ಅನ್ನುವಂಥದ್ದು ಯಾರೂ ಕೂಡ ಹೇಳಲ್ಲ. ಕೆಲವೊಂದು ಸಾರಿ ಕೆಲವೊಬ್ಬರಿಗೆ ಇದು ಅರ್ಥ ಆದಾಗ ಅವರು ಆಧ್ಯಾತ್ಮದ ಕಡೆ ಹೋಗಿಬಿಟ್ಟು ತಮ್ಮನ್ನು ತಾವು ಸುಧಾರಿಸ್ಕೊಳ್ತಾರೆ. ಆದರೆ ಎಲ್ರಿಗೂ ಕೂಡ ಇದು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇದನ್ನು ನಾವು ಯಾರೋ ಒಬ್ಬರನ್ನ ಸಾಧಕರನ್ನು ಕೇಳಿದಾಗ ನೀವು ಹೇಗೆ ಎಲ್ಲದರಲ್ಲೂ ಕೂಡ ಪರಿಪೂರ್ಣರಾಗಿದ್ದೀರಾ, ನೀವು ಯಾವ ರೀತಿ ಯಾವುದೇ ಸಿಚುವೇಶನನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅಂತ ಕೇಳಿದಾಗ ಅವರೆಲ್ಲರ ಉತ್ತರ ಒಂದೇ ಆಗಿರುತ್ತೆ, ಆಧ್ಯಾತ್ಮದ ಕಡೆ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಅಂತ. ಖಂಡಿತ ನಿಜ. ನಾವು ನಮ್ಮನ್ನು ಆಧ್ಯಾತ್ಮದ ಕಡೆ ತೊಡಗಿಸ್ಕೊಂಡ್ವಿ ಅಂತ ಹೇಳಿದರೆ ಯಾವುದೇ ಸಿಚುವೇಶನ್ ಬರಲಿ ಅದನ್ನು ನಾವು ಆರಾಮಾಗಿ ನಿಭಾಯಿಸ್ಬೋದು. ಎಲ್ಲದಕ್ಕೂ ಮೂಲವಾದಂಥ ಮಾರ್ಗ ಅಂದರೆ ಧ್ಯಾನ ಮತ್ತು ಕಣ್ತುಂಬ ನಿದ್ದೆ. ಇವೆರಡು ಸರಿಯಾಗಿದ್ದರೆ ಎಲ್ಲವೂ ಕೂಡ ಸರಿಯಾಗಿರುತ್ತೆ. ಇವೆರಡರನ್ನ ಒಂದು ಸಮಚಿತ್ತದಿಂದ ಹಿಡಿತಕ್ಕೆ ತಗೊಂಡು ಬಂದ್ವಿ ಅಂತ ಹೇಳಿದರೆ ನಮ್ಮ ದೇಹವೆಂಬ ವಾಹನಕ್ಕೆ ನಾವೇ ಚಾಲಕರಾಗಿರ್ತೀವಿ. ಇವೆರಡನ್ನ ಹಿಡಿತಕ್ಕೆ ತಗೊಳ್ಬೇಕು ಅಂತ ಹೇಳಿದ್ರೆ ಧ್ಯಾನವನ್ನು ಮಾಡ್ತಾ ಹೋಗಬೇಕು. ನಿರಂತರವಾಗಿ ಸರಳ ಧ್ಯಾನವನ್ನು ಆರಂಭಿಸಬೇಕು. ಇಲ್ಲಿ ನಾವು ನೋಡೋದಾದರೆ ಆಧ್ಯಾತ್ಮಿಕರು ಹೇಳುವ ಪ್ರಕಾರ
ಕನಿಷ್ಠ ಪಕ್ಷ ದಿನದಲ್ಲಿ 4 ಬಾರಿಯಾದರೂ ಧ್ಯಾನವನ್ನು ಮಾಡಬೇಕು ಅಂತ. ಧ್ಯಾನವನ್ನು ಮಾಡಿದರೆ ಅತ್ಯಂತ ಸೂಕ್ತ ಅಂತ ಹೇಳ್ತಾರೆ. ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆಯ ಸಮಯ ಹಾಗೂ ರಾತ್ರಿಯ ಸಮಯ, ಈ 4 ಸಮಯದಲ್ಲೂ ಕೂಡ ನಾವು ಧ್ಯಾನವನ್ನು ಮಾಡುವಂಥದ್ದು ಅತ್ಯಂತ ಸೂಕ್ತ ಅಂತ. ನನಗೆ ಧ್ಯಾನ ಮಾಡಲಿಕ್ಕೆ ಸಮಯವಿಲ್ಲ ಎಂದು ಯಾವತ್ತೂ ಕೂಡ ಹೇಳಬಾರ್ದು. ಯಾಕೆ ಅಂತ ಅಂದರೆ, ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಊಟವನ್ನು ನಾವು ಪ್ರತಿನಿತ್ಯನೂ ಕೂಡ 3 ಸಮಯ ಅಥವಾ 4 ಸಮಯ ಆದರೂ ಆಯಿತು, ಊಟವನ್ನು ಪ್ರತಿನಿತ್ಯನೂ ಕೂಡ ಸಮಯಕ್ಕೆ ತಕ್ಕ ಹಾಗೆ ನಾವು ಕರೆಕ್ಟಾಗಿ ಮಾಡ್ತಾ ಇರ್ತೀವಿ. ಹಾಗೆಯೇ ಇದು ದೇಹಕ್ಕೆ ಮಾಡುವ ಊಟ ಆದರೆ ಮನಸ್ಸಿಗೆ ಬೇಕಾಗಿರುವಂಥ ಊಟವನ್ನು ಮಾಡಬೇಕಲ್ವಾ, ಅದಕ್ಕೆ ಸೂಕ್ತವಾಗಿರುವಂಥದ್ದು ಅಂದರೆ ಧ್ಯಾನ. ಈ ಧ್ಯಾನವನ್ನು ಮಾಡಲಿಕ್ಕೆ ಸಮಯ ಇಲ್ಲ ಅಂತ ಯಾವತ್ತೂ ಕೂಡ ಹೇಳಬಾರ್ದು. ಊಟ ಮಾಡಲಿಕ್ಕೆ ಸಮಯ ಇಲ್ಲ ಅಂತ ನಾನು ಯಾವತ್ತೂ ಕೂಡ ಹೇಳೋದಿಲ್ಲ ಅಲ್ವಾ. ಹಾಗೆಯೇ ಮನಸ್ಸಿಗೆ ಬೇಕಾಗಿರುವಂಥ ಊಟವನ್ನು ಕೊಡಲಿಕ್ಕೂ ಕೂಡ ಸಮಯವಿಲ್ಲ ಅಂತ ಹೇಳಲೇಬಾರ್ದು. ಇದರಿಂದ ಇದು ನಮ್ಮ ಮನಸ್ಸಿನ ಮಾನಸಿಕವಾದಂಥ ಮದ್ದು ಅಂತ ಹೇಳ್ಬೋದು. ನಮ್ಮಲ್ಲಿ ನಾವು ಜಾಗೃತವಾಗಲಿಕ್ಕೆ ಬೇಕಾಗಿರುವಂಥ ಔಷಧಿ ಇದು. ನಮ್ಮೆಲ್ಲ ಕೆಲಸಗಳನ್ನು ಕೂಡ ಪ್ರತ್ಯಕ್ಷದರ್ಶಿಯಂತೆ ನೋಡುವಂಥದ್ದನ್ನು ಕಲಿಬೇಕಾಗತ್ತೆ. ಅಂದರೆ ನಮ್ಮನ್ನು ನಾವು ಪ್ರೇಕ್ಷಕರಂತೆ ನೋಡುವಂಥದ್ದು. ನಾವು ಏನೇ ಕೆಲಸ ಮಾಡಿದರೂ ಕೂಡ ಪ್ರೇಕ್ಷಕರು ನಮ್ಮನ್ನು ನೋಡ್ತಾ ಇರ್ತಾರೆ. ಯಾವಾಗಲೂ ಕೂಡ ಹೊರಗಡೆಯಿಂದ ನೋಡುವಂಥವರಿಗೆ ನಮ್ಮ ತಪ್ಪುಗಳಾಗಿರ್ಬೋದು ಅಥವಾ ನಮ್ಮ ಒಳ್ಳೆಯದಾಗಿರ್ಬೋದು ಎಲ್ಲದೂ ಕೂಡ ಕಾಣಿಸ್ತಿರತ್ತೆ. ಸೊ ಹಾಗೆಯೇ ನಮ್ಮ ಕೆಲಸವನ್ನು ನಾವು ಏನು ಮಾಡ್ತಾ ಇದ್ದೀವೋ ಅದನ್ನು ನಾವು ಪ್ರೇಕ್ಷಕರಂತೆ ವೀಕ್ಷಣೆಯನ್ನು ಮಾಡುವಂಥದ್ದನ್ನು ಕಲಿಬೇಕಾಗತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ, ಪ್ರೇಕ್ಷಕರಾದಾಗ ಮಾತ್ರ ತಪ್ಪು ಮತ್ತು ಸರಿಯ ಒಂದು ಅರಿವು ಬರ್ತಾ ಇರುತ್ತೆ. ನಮ್ಮನ್ನು ನಾವು ತಿದ್ದುಕೊಂಡ ಹಾಗೆ, ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಂಡ ಹಾಗೆ ಬೇರೆಯವರು ಯಾರೇ ಹೇಳಿದರೂ ಕೂಡ ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ನಮ್ಮ ಯಾವುದೇ ಕೆಲಸಗಳಲ್ಲಾಗಿರ್ಬೋದು, ನಾವು ಪ್ರೇಕ್ಷಕರ ರೀತಿ ನಮ್ಮನ್ನು ನಾವು ನೋಡ್ತಾ ಇರಬೇಕಾಗತ್ತೆ. ಮಾನಸಿಕವಾದಂಥ ನೆಮ್ಮದಿಗಾಗಿ ಧ್ಯಾನವನ್ನು ನಾವು ನಮ್ಮ ಜೀವನದಲ್ಲಿ ಸೂಕ್ತವಾಗಿ ಬಳಸ್ಕೊಳ್ಳೇಬೇಕು. ಇದಕ್ಕೆ ಸೂಕ್ತವಾದಂಥ ಸಮಯ ಅಂತಂದರೆ ಬೆಳಗ್ಗಿನ ಸಮಯ ಅಂತ. 4 ಸರಿ ನಿಮಗೆ ಮಾಡಲಿಕ್ಕೆ ಆಗಲ್ಲ ಅಂತಂದರೆ ಪ್ರತಿನಿತ್ಯ 2 ಸಾರಿಯಾದರೂ ಕೂಡ ನೀವು ಮಾಡಲೇಬೇಕಾಗತ್ತೆ. ಅದರಲ್ಲೂ ಬೆಳಗಿನ ಸಮಯದಲ್ಲಿ ನೀವು ಧ್ಯಾನವನ್ನು ಮಾಡಿದ್ರಿ ಅಂತ ಹೇಳಿದ್ರೆ, ಧ್ಯಾನದ ಒಂದು ಪರಿಪೂರ್ಣತೆ, ನೀವು ಏನು ಅಂದ್ಕೊಂಡಿದ್ದೀರೋ ಅದೆಲ್ಲದೂ ಕೂಡ ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ. ಕಾನ್ಸಿಯಸ್ ಮತ್ತು ಸಬ್ ಕಾನ್ಸಿಯಸ್ ಮೈಂಡ್ ಎರಡೂ ಕೂಡ ವಿಲೀನವಾಗಿಬಿಟ್ಟು ನೀವು ಏನು ಅಂದ್ಕೊಂಡಿದ್ದೀರೋ, ನೀವು ಏನನ್ನು ಯೋಚನೆ ಮಾಡ್ತೀರೋ ಅದೆಲ್ಲದೂ ಕೂಡ ನೆರವೇರ್ತಾ ಹೋಗುತ್ತೆ. ಸೊ ಹಾಗಾಗಿ ಬೆಳಗಿನ ಸಮಯವನ್ನು ಅತ್ಯಂತ ಸೂಕ್ತವಾಗಿ ಬಳಕೆ ಮಾಡ್ಕೋಬೇಕು. ಹಾಗೆಯೇ ಸಂಜೆಯ ಸಮಯವನ್ನು ಕೂಡ ಆಯ್ಕೆ ಮಾಡ್ಕೊಳ್ಳಿ. ನಿಮಗೆ ಅತ್ಯಂತ ಒತ್ತಡದಲ್ಲಿದ್ದು ಯಾವುದೇ ಕೆಲಸದಲ್ಲಿ ಸಾಕಷ್ಟು ಕೆಲಸದಲ್ಲಿ ನೀವು ನಿರತರಾಗಿರ್ತೀರಿ ಅಂತ ಹೇಳಿದರೆ, ಅಟ್ಲೀಸ್ಟ್ 2 ಸಮಯ ಆದರೂ ಕೂಡ ಧ್ಯಾನವನ್ನು ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಹೋಗಿ. ಈಗ ಧ್ಯಾನದ ನಂತರ ನಾವು ಮಾಡಲೇಬೇಕಾಗಿರುವಂಥ ಕೆಲವು ಕೆಲಸಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವನ್ನ ಮಾಡಬಾರ್ದು ಅನ್ನುವಂಥದ್ದು, ಯಾವನ್ನ ಮಾಡಬೇಕು ಅಂತ ಹೇಳುವಂಥದ್ದು. ಧ್ಯಾನದ ನಂತರ ಸ್ವಲ್ಪ ಹೊತ್ತು ನೇರವಾಗಿ ಹಾಗೆಯೇ ಕುಳಿತುಕೊಳ್ಳಬೇಕು. ಧ್ಯಾನ ಮುಗಿದ ತಕ್ಷಣವೇ ನಾವೇನು ಮಾಡ್ತೀವಿ, ನಮ್ಮ 2 ಕೈಗಳನ್ನು ಉಜ್ಜಿಬಿಟ್ಟು ನಮ್ಮ ಕಣ್ಣಿಗೆ, ಮುಖಕ್ಕೆ ಮತ್ತು ನಮ್ಮ ಎದೆಗೆ ಅಪ್ಪಿಕೊಂಡು ಎದ್ಬಿಡ್ತೀವಿ. ಸೊ ಈ ಕೆಲಸವನ್ನು ನಾವು ಫಸ್ಟ್ ಮಾಡಬಾರ್ದು. ಈ ಕೆಲಸವನ್ನು ಯಾಕೆ ಮಾಡಬಾರ್ದು ಅಂತ ಹೇಳಿದರೆ, ಧ್ಯಾನ ಸ್ಥಿತಿಯಲ್ಲಿದ್ದಾಗ ನಾವು ಯಥೇಚ್ಛವಾದಂಥ ಶಕ್ತಿಯನ್ನು ಪಡ್ಕೊಂಡಿರ್ತೀವಿ. ಆ ಶಕ್ತಿ ನಮ್ಮೊಳಗಡೆ ಲೀನ ಆಗಬೇಕು ಅಂತ ಹೇಳಿದರೆ ಸ್ವಲ್ಪ ಹೊತ್ತು 15 ನಿಮಿಷ ಧ್ಯಾನವನ್ನು ಮಾಡಿದರೆ 5 ನಿಮಿಷನಾದರೂ ನೀವು ಹಾಗೇ ಕುಳಿತುಕೊಳ್ಬೇಕು. ಸೊ ಇದನ್ನು ನೀವು ನಿಮ್ಮ ಜೀವನದಲ್ಲಿ ರೂಢಿ ಮಾಡ್ಕೋಬೇಕು. ಈ ಸಮಯದಲ್ಲಿ ಧಾರಣಾ ವಸ್ತುವಿನ ಬಗ್ಗೆ ಚಿಂತಿಸುತ್ತಾ ಹೋಗಬೇಕು. ನೀವು ಯಾವುದೇ ಒಂದು ಅಫರ್ಮೇಷನ್ ಮಾಡ್ಕೊಂಡಿರೋದಾಗಿರ್ಬೋದು, ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಂಡಿರೋದಾಗಿರ್ಬೋದು, ಅಥವಾ ಯಾವುದೋ ಒಂದು ದೇವರ ಸ್ತೋತ್ರವನ್ನು ಹೇಳುವಂಥದ್ದಾಗಿರ್ಬೋದು, ಯಾವುದೇ ಕೆಲಸ ಆಗಿರ್ಬೋದು, ಆ ಕೆಲಸವನ್ನು ಈ ಸಮಯದಲ್ಲಿ ಮಾಡಬೇಕಾಗತ್ತೆ. ಹಾಗೆ ಈ ಸಮಯದಲ್ಲಿ ಹೊಸತನದಾದಂಥ ಹುಟ್ಟು ಆಧ್ಯಾತ್ಮಿಕತೆಯಿಂದ ಕೂಡಿರುತ್ತೆ. ಸೊ ಹಾಗಾಗಿ ಮನಸ್ಸಿನ ಆತ್ಮದ ಆಳದಿಂದ ಆನಂದ ಉಂಟಾಗುತ್ತದೆ. ಈ ಆನಂದದಿಂದ ಜಗತ್ತಿನೊಂದಿಗೆ ಮತ್ತು ನಮ್ಮೊಂದಿಗೆ, ನಮ್ಮೊಳಗಡೆ ನಾವು ಆನಂದದಿಂದ ಶಾಂತಿಯಿಂದ ಇರಲು ಸಾಧ್ಯ. ಇದನ್ನೇ ಭಜನಾನಂದ ಅಂತ ಕರೀತಾರೆ. ಇದು ಎಲ್ರಿಗೂ ಕೂಡ ತಿಳಿದಿರಲೇಬೇಕು. ಇನ್ನು ಈ ಸಮಯದಲ್ಲಿ ಸ್ತೋತ್ರಗಳ ಪಠನೆ ಮಾಡಬೇಕಾಗತ್ತೆ. ಇನ್ನು ಅಂತರ್ಮುಖಿಯಾಗಿರಬೇಕು. ಅಂದರೆ ಯಾವುದೇ ಕೆಲಸವನ್ನು ಧ್ಯಾನದ ನಂತರ ಎದ್ದ ತಕ್ಷಣ ಎಲ್ಲರೊಂದಿಗೂ ಕೂಡ ಪಟಪಟ ಅಂತ ಮಾತನಾಡುವುದಾಗಿರ್ಬೋದು, ಅಥವಾ ಯಾರನ್ನೂ ಕೂಡ ಪೀಡಿಸುವಂಥದ್ದಾಗಿರ್ಬೋದು, ಇದೆಲ್ಲದನ್ನು ಕೂಡ ಮಾಡಬಾರ್ದು.
ಅಂತರ್ಮುಖಿಯಾಗಿ ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೋಬೇಕು. ಆ ಸಮಯದಲ್ಲಿ ನಿಮ್ಮ ಮನಸ್ಸು ಪ್ರಶಾಂತತೆಯಿಂದ ಕೂಡಿರುತ್ತೆ. ನೀವು ಯಾವ ಕೆಲಸದಲ್ಲಿ ಮುನ್ನುಗ್ತೀರೋ ಆ ಕೆಲಸ ಸಲೀಸಾಗಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ 15 ನಿಮಿಷ ಧ್ಯಾನ ಮಾಡಿದರೆ 5 ನಿಮಿಷ ಹಾಗೆ ಕುಳಿತುಕೊಂಡು ನಂತರ ಎದ್ದ ನಂತರ ನೀವೇನು ಮಾಡಬೇಕು, ಪ್ರಶಾಂತತೆಯಿಂದ ಇದ್ದು ಮೂವ್ ಆಗ್ತಾ ಹೋಗಬೇಕು. ನಮ್ಮ ಸುಖಕರವಾದಂಥ ಜೀವನಕ್ಕೆ ಮತ್ತೊಂದು ಆಧಾರ ಅಂದರೆ ಸಂಪೂರ್ಣವಾದಂಥ ನಿದ್ದೆ ಮಾಡುವಂಥದ್ದು, ಕಣ್ತುಂಬ ನಿದ್ದೆ ಮಾಡುವಂಥದ್ದು. ಈ ಕಣ್ತುಂಬ ನಿದ್ದೆ ಸರಿಯಾಗಿ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಕರೆಕ್ಟಾಗಿ ಮೂವ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಪರಿಪೂರ್ಣತೆ ಅನ್ನುವಂಥದ್ದು ಇರಲ್ಲ. ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇರತ್ತೆ, ತಲೆನೋವು ಬರ್ತಾ ಇರುತ್ತೆ, ಮೈಯೆಲ್ಲ ಒಜ್ಜೆ ಅನಿಸಿರುತ್ತೆ, ಅಂದರೆ ಭಾರ ಅನಿಸಿರುತ್ತೆ. ಹಾಗೆಯೇ ನಾವು ಯಾವುದೇ ಕೆಲಸದಲ್ಲೂ ಕೂಡ ನಿರುತ್ಸಾಹಿಗಳಾಗಿ ತೊಡಗ್ತಾ ಇರ್ತೀವಿ. ಸೊ ಇದೆಲ್ಲದೂ ಕೂಡ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಸೊ ಹಾಗಾದರೆ ನಿದ್ದೆಯನ್ನು ಮಾಡುವಾಗ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅನ್ನುವಂಥದ್ದನ್ನು ಕೂಡ ನೋಡ್ತಾ ಹೋಗೋಣ. ನಿದ್ದೆಗೆ ಪ್ರಮುಖವಾದಂಥ ಒಂದು ಶಕ್ತಿ ಇದೆ. ಅಂದರೆ ಫ್ಯೂಚರಲ್ಲಿ ನಿನ್ನೆ ನಡೆದಿರುವಂಥ ಯಾವುದೇ ಘಟನೆ ಇರ್ಬೋದು, ಸುಖ ಇರ್ಬೋದು, ದುಃಖ ಇರ್ಬೋದು, ಭಯ, ಆತಂಕ, ನೋವು ಯಾವುದೇ ಇರ್ಬೋದು, ಅದೆಲ್ಲದನ್ನು ಕೂಡ ಮರೆಸುವಂಥ ಶಕ್ತಿ ನಿದ್ದೆಗಿರುತ್ತೆ. ನಿದ್ದೆಗೆ ಜಾರಿದಂಥ ಸಮಯದಲ್ಲಿ ಇವ್ಯಾವುದೂ ಕೂಡ ನಮ್ಮ ಮನಸ್ಸಲ್ಲಿ ಇರಲ್ಲ. ಸೊ ಇದೆಲ್ಲದೂ ಕೂಡ ಇರಬಾರ್ದು. ನಿದ್ದೆಯಲ್ಲೂ ಕೂಡ ಇವೆಲ್ಲವೂ ಬಂದವು ಅಂತ ಹೇಳಿದರೆ ಸರಿಯಾದಂಥ ನಿದ್ದೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ನಿದ್ದೆಯನ್ನು ಸಂಪೂರ್ಣವಾಗಿ ಕಣ್ತುಂಬ ಮಾಡಬೇಕು ಅಂತಂದರೆ ಏನೆಲ್ಲ ಮಾಡಬೇಕು? ಸರಿಯಾದಂಥ ಊಟ, ಆಹಾರ ಪದ್ಧತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೋಬೇಕು. ನಂತರ ಮಾಡಬೇಕಾಗಿರುವಂಥದ್ದು, ನೀವು ಮಲಗುವಂಥ ಸಮಯದಲ್ಲಿ ನಿನ್ನೆ ನಡೆದಿರುವಂಥ ಯಾವುದೇ ವಿಷಯವನ್ನು ಕೂಡ ಮೆಲುಕು ಹಾಕಬಾರ್ದು. ಅವುಗಳ ಬಗ್ಗೆ ಮಾತನಾಡಬಾರ್ದು, ಅವುಗಳನ್ನು ನೆನೆಸ್ಕೋಬಾರ್ದು, ಅವುಗಳ ಬಗ್ಗೆ ವಿಚಾರ ಮಾಡ್ತಾ ಮಾಡ್ತಾ ಮಲಗಬಾರ್ದು. ಇದೆಲ್ಲದನ್ನು ಬಿಟ್ಟು ಏನು ಮಾಡಬೇಕು? ದೇವರ ಸ್ತೋತ್ರಗಳನ್ನು ನೆನೆಸ್ತಾ ಇರಬೇಕು. ಯಾವುದಾದ್ರೂ ಅಫರ್ಮೇಷನನ್ನು ನೆನೆಸ್ತಾ ಇರಬೇಕು. ಮ್ಯಾನಿಫೆಸ್ಟೇಷನನ್ನು ಮಾಡ್ತಾ ಇರಬೇಕು. ನೀವು ಏನು ಅಂದ್ಕೊಂಡಿದ್ದೀರಲ್ವಾ, ನಿಮ್ಮ ಗುರಿ, ನಿಮ್ಮ ಒಂದು ಗೋಲ್ ಏನಿರತ್ತಲ್ವ, ಸೊ ಅದೆಲ್ಲದನ್ನು ಕೂಡ ವಿಜುವಲೈಸೇಷನನ್ನು ಮಾಡ್ತಾ ಮಲಗಬೇಕು. ಅದನ್ನು ನೀವು ಮಾಡ್ತಾ ಮಲಗಿದ್ರಿ ಅಂತಂದರೆ ಯಾವುದೇ ಕಹಿ ಘಟನೆ ನಿನ್ನೆ ನಡೆದಿತ್ತು, ಆಯಿತು, ಹೋಯಿತು, ಮುಗೀತು. ಬಟ್ ನಿಮ್ಮ ಗುರಿ, ನಿಮ್ಮ ಒಂದು ನಿಲುವು ಏನಿದೆ, ನೀವು ಯಾವುದೋ ಒಂದು ಏಮನ್ನು ಇಟ್ಕೊಂಡ್ಬಿಟ್ಟು ಕೆಲಸವನ್ನು ಮಾಡ್ತಾ ಇದ್ದೀರಾ, ಆ ಏಮನ್ನು ತಲುಪಬೇಕು ಅನ್ನುವಂಥದ್ದು ನಿಮ್ಮ ನಿಖರವಾದಂಥ ಗುರಿಯಾಗಿರುತ್ತೆ. ಸಣ್ಣ ಪುಟ್ಟ ನಾವು ನಡೆದಾಡುವಾಗ ಎಡುವಂಥದ್ದು ಸಹಜವಾಗಿ. ನಾವು ಓಡಾಡ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಯಾವುದೋ ನೋವು ಬರುತ್ತೆ, ಅಲ್ಲಿ ಯಾವುದೋ ಒಂದು ಸಣ್ಣದಾದಂಥ ಆತಂಕ ಆಗಿರುತ್ತೆ, ಭಯ ಆಗಿರುತ್ತೆ. ಅದೆಲ್ಲದನ್ನು ಬದಿಗೊತ್ತಿ ನಮ್ಮ ಗುರಿಯತ್ತ ನಾವು ಗಮನವನ್ನು ಕೊಡಲೇಬೇಕು. ಸೊ ಹಾಗಾಗಿ ನಿದ್ದೆಗೆ ಜಾರುವ ಮುನ್ನ ಅಫರ್ಮೇಷನನ್ನು ಮಾಡ್ಕೊಳ್ಳುವಂಥದ್ದು, ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ. ನೀವು ಏನನ್ನಾದರೂ ಮಾಡಿಕೊಡಿ, ನಿಮಗೆ ಯಾವುದೇ ಥರದ ಅಫರ್ಮೇಷನ್ ಇಲ್ಲ, ನಿಮಗೆ ಯಾವುದೇ ಥರದ ಮ್ಯಾನಿಫೆಸ್ಟೇಷನ್ ಇಲ್ವಾ, ಸೊ ಆಗ ನೀವು ಮಾಡುವಂಥದ್ದು ದೇವರ ಒಂದು ಸ್ತೋತ್ರವನ್ನು ಪಠನೆ ಮಾಡುವಂಥದ್ದು. ಇದನ್ನು ಕಂಪಲ್ಸರಿ ಫಾಲೋ ಮಾಡಬೇಕಾಗತ್ತೆ. ಪ್ರತಿನಿತ್ಯನೂ ಕೂಡ ಮಲಗುವ ಮುನ್ನ ಮತ್ತು ಎದ್ದ ನಂತರ ನಿಮ್ಮ ಒಂದು ಆ್ಯಕ್ಟಿವಿಟೀಸ್ ಏನಿರುತ್ತೋ ಅದು ನಿಮ್ಮ ಇಡೀ ದಿನದ ಒಂದು ಚಟುವಟಿಕೆಯನ್ನು ನಿರ್ಧರಿಸುತ್ತೆ. ಸೊ ಹಾಗಾಗಿ ನೀವು ಮಲಗೋಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರುವಂಥ ಕೆಲಸ ಏನು ಅಂತ ಹೇಳಿದ್ರೆ, ದೇವರ ಒಂದು ನಾಮವನ್ನು ಪಠಿಸುವಂಥದ್ದಾಗಿರ್ಬೋದು, ಒಳ್ಳೆಯ ಅಫರ್ಮೇಷನನ್ನು ಮಾಡಿಕೊಳ್ಳುವಂಥದ್ದು, ವಿಜುವಲೈಸೇಷನನ್ನು ಮಾಡಿಕೊಳ್ಳುವಂಥದ್ದು, ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಳ್ಳುವಂಥದ್ದು. ಈ ಸಮಯದಲ್ಲಿ ಯಾವುದೇ ಡಿವೈಸಸ್ಸನ್ನು ಯೂಸ್ ಮಾಡುವಂತಿಲ್ಲ. ಮೊಬೈಲ್, ಕಂಪ್ಯೂಟರ್ ಅಥವಾ ಅದರ್ಸ್ ಯಾವುದೇ ಡಿವೈಸಸ್ ಇರ್ಬೋದು, ಇವನ್ನು ನೀವು ಯೂಸ್ ಮಾಡ್ತಾ ಮಲಗಬಾರ್ದು. ಇವನ್ನು ಯೂಸ್ ಮಾಡ್ತಾ ಮಲಗಿದ್ರಿ ಅಂತ ಹೇಳಿದರೆ ಯಾವುದೋ ಒಂದು ಘಟನೆ, ಯಾವುದೋ ಒಂದು ಸ್ಟೋರಿ ಅಲ್ಲಿ ನಿಮಗೆ ನಿಮ್ಮ ಮೈಂಡಲ್ಲಿ ಸ್ಟೋರ್ ಆಗಿಬಿಡತ್ತೆ. ನೀವು ಮಲಗಿದ ನಂತರ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆಗ್ತಾ ಇರುತ್ತೆ. ಮೇಲ್ಮುಖದಲ್ಲಿ ನಿಮ್ಮ ಮೇಲಾಗಿ ನಿಮ್ಮ ಯೋಚನೆಯಲ್ಲಿ ಮೇಲೆ ಏನಿರುತ್ತಲ್ವ ಅದೇ ಯೋಚನೆ, ಅದೇ ಒಂದು ಸ್ಟೋರಿ ಏನಾಗ್ತಾ ಇರುತ್ತೆ, ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಏನು ಮಾಡ್ತಾ ಇರುತ್ತೆ, ಅದನ್ನು ಮೇಲಕ್ಕೆ ಹಾಕ್ತಾ ಇರುತ್ತೆ. ಸೊ ಅದೇ ನಿಮ್ಮ ಮೈಂಡಲ್ಲೂ ಕೂಡ ಬಂದ್ಬಿಡತ್ತೆ. ನೀವು ಆತಂಕದಿಂದ ಅಳುತ್ತಾ ಅಥವಾ ಏನೋ ಒಂದು ವಿಚಾರವನ್ನು ಕೆಟ್ಟದಾಗಿ ಯೋಚನೆ ಮಾಡ್ತಾ ಮಲಗಿದ್ರಿ ಅಂದರೆ ಅದೇ ವಿಷಯ ಸಬ್ಕಾನ್ಷಿಯಸ್ ಮೈಂಡ್ ಮೆಲ್ಕ್ ಹಾಕ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಮಲಗುವಾಗ ನಿಮ್ಮ ಒಂದು ನಿಮ್ಮ ಒಂದು ಏನು ಗುರಿ ಇರುತ್ತಲ್ಲ ಅದ್ರ ಕಡೆ ನೀವು ಜಾಸ್ತಿ ಗಮನವನ್ನು ಕೊಟ್ಟು ಅದರತ್ತ ನಿಮ್ಮನ್ನು ನೀವು ವಾಲಿಸ್ಕೊಂಡು ಮಲ್ಕೊಳ್ಳಿ. ಆಗ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗಿ ಕೂತ್ಕೊಂಡ್ಬಿಟ್ಟು ಅದು ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆಳವಾಗಿ ಇತ್ಕೊಂಡ್ಬಿಟ್ಟು ಅದು ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ. ಅದು ನಿಮ್ಮ ಕನಸು ಫುಲ್ ಆಗಲಿಕ್ಕೂ ಕೂಡ ಸಾಧ್ಯತೆ ಇದೆ. ಇದನ್ನು ನೀವು ಫಸ್ಟ್ ಮಾಡಬೇಕು. ನೆಕ್ಸ್ಟು
ನಿದ್ದೆ ಸಂಪೂರ್ಣವಾಗಿ ಬರಬೇಕು, ತಕ್ಷಣಕ್ಕೆ ನಿದ್ದೆ ಬರಬೇಕು ಅಂತ ಅಂದರೆ ಏನು ಮಾಡಬೇಕು ಅಂದರೆ ನೇರವಾದಂಥ ಸ್ಥಿತಿಯಲ್ಲಿ ನೀವು ಮಲಗಬೇಕು. ಶವಾಸನ ಅಂತ ಹೇಳ್ತಾರೆ. ಆ ಆಸನದಲ್ಲಿ ಶವಾಸನ ಮಾಡೋದಲ್ಲ, ಆ ಥರ ನೀವು ಮಲಗಿದ್ರಿ ಅಂತ ಹೇಳಿದರೆ ಆರಾಮಾದಂಥ ನಿದ್ದೆಗೆ ಬೇಗನೆ ಜಾರ್ತೀರಾ. ಮನಸ್ಸು ಮತ್ತು ದೇಹ ಎರಡು ಲೀನವಾದಾಗ ಮಾತ್ರ ನಿದ್ರೆ ಸರಿಯಾಗಿ ಆಗತ್ತೆ. ನಿದ್ರೆ ಬೇಗ ಬರಲಿಕ್ಕೆ ನೇರವಾಗಿ ಮಲಗೋದಾಯಿತು. ಇನ್ನು ಡಿವೈಸಸ್ಸನ್ನು ಕೂಡ ಅವಾಯ್ಡ್ ಮಾಡಬೇಕು. ಇನ್ನು ಆಧ್ಯಾತ್ಮದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರಿ ಅಂತ ಹೇಳಿದರೆ ನಿಮಗೆ ಕರೆಕ್ಟಾದಂಥ ನಿದ್ದೆ, ಒಬ್ಬ ವ್ಯಕ್ತಿಗೆ ಕರೆಕ್ಟಾಗಿ 8 ತಾಸು ನಿದ್ದೆ ಬೇಕು ಅಂತ ಹೇಳ್ತಾರೆ. 5ರಿಂದ 6 ಅಥವಾ 7 ತಾಸು ನಿದ್ದೆ ಮಾಡಿದರೂ ಕೂಡ ಸಾಕು. 6 ತಾಸು ನಿದ್ದೆ ಮಾಡಿದರೂ ಕೂಡ ಯಾವುದೇ ಥರದ ಸಮಸ್ಯೆ ಆಗೋದಿಲ್ಲ. ಸೊ ಹಾಗಾಗಿ ನರಮಂಡಲ ಮತ್ತು ಮನಸ್ಸಿನ ಬಿಗಿತವನ್ನು ಕಡಿಮೆ ಮಾಡಿಕೊಂಡ್ರೆ ಅಂದರೆ ನಿದ್ರೆ ಜಾಸ್ತಿ ಬೇಕಾಗಿರೋದಿಲ್ಲ. ಅಂಥ ವ್ಯಕ್ತಿ, ಆಧ್ಯಾತ್ಮದಲ್ಲಿ ತೊಡಗಿದಂಥ ವ್ಯಕ್ತಿ, ನರಮಂಡಲ ಮತ್ತು ಮನಸ್ಸಿನ ಬಿಗಿತವನ್ನು ಕಡಿಮೆ ಮಾಡಿಕೊಂಡಂಥ ವ್ಯಕ್ತಿ ಜಾಸ್ತಿ ಸಮಯವನ್ನು ನಿದ್ರೆ ಮಾಡಲಿಕ್ಕೆ ಇಷ್ಟಪಡಲ್ಲ. 5ರಿಂದ 6 ತಾಸು ಮಾಡ್ತಾನೆ, ಬಟ್ 5ರಿಂದ 8 ತಾಸುವರೆಗೂ ನೀವು ನಿದ್ರೆಯನ್ನು ಮಾಡಬೇಕಾಗತ್ತೆ. ನಿದ್ರೆ ಕರೆಕ್ಟ್ ಆಗಿತ್ತು ಅಂದರೆ ನೀವು ಕೂಡ ಆ್ಯಕ್ಟಿವ್ ಆಗಿರ್ತೀರಾ. ಮಧ್ಯಾಹ್ನದ ಊಟದ ನಂತರ ಸ್ವಲ್ಪ ಸಮಯ ವಿಶ್ರಾಂತಿ ಅತ್ಯಂತ ಅವಶ್ಯಕ. ಒಂದೇ ಒಂದು 10 ನಿಮಿಷ ನೀವು ನಿದ್ದೆಗೆ ಹೋಗಿ ಏನಾದರೂ ಎದ್ದು ಬಂದ್ರಿ ಅಂತ ಹೇಳಿದರೆ ಖಂಡಿತ ನೀವು ರೀಫ್ರೆಶ್ ಆಗ್ತಾ ಹೋಗ್ತೀರಾ. ಇನ್ನು ವಿದ್ಯಾರ್ಥಿಗಳಿಗಾಗಿರ್ಬೋದು, ಯಾವುದೇ ಒಬ್ಬ ಸ್ಟಡಿ ಮಾಡುವಂಥ ವ್ಯಕ್ತಿ ಆಗಿರ್ಬೋದು, ಮಧ್ಯದಲ್ಲಿ 4 ತಾಸು ಅಥವಾ 5 ತಾಸಿಗೊಂದ್ಸಾರಿ ನೀವು ಓದ್ತಾ ಇರುವಂಥ ಸಮಯದಲ್ಲಿ 10 ನಿಮಿಷ ಅಥವಾ 15 ನಿಮಿಷಕ್ಕೊಂದ್ಸಾರಿ ನೀವೇನಾದರೂ ಮಲಗಿ ಎದ್ದು ಮತ್ತೆ ಓದ್ತಾ ಇದ್ರಿ ಅಂತಂದರೆ ರೀಫ್ರೆಶ್ ಆಗ್ತಾ ಹೋಗ್ತೀರಾ, ನಿಮ್ಮ ಮೈಂಡ್ ಆಗಿರ್ಬೋದು, ನಿಮ್ಮ ಬಾಡಿ ಆಗಿರ್ಬೋದು. ಸೊ ಅದಕ್ಕೋಸ್ಕರ ಈ ಒಂದು ಮಧ್ಯದಲ್ಲಿ ಒಂದು ಸ್ವಲ್ಪ ಅಂತರವನ್ನು ಕೊಡುವಂಥದ್ದು, ವಿಶ್ರಾಂತಿಯನ್ನು ಕೊಡುವಂಥದ್ದು ಅತ್ಯಂತ ಅವಶ್ಯಕ. ಯಾರು ಯಥೇಚ್ಛವಾಗಿ ಬಿಜಿ ಇರ್ತೀರಾ, ಯಾವಾಗಲೂ ಕೂಡ ಕೆಲಸದಲ್ಲೇ ತೊಡಗಿರ್ತೀರಾ, ಮಾನಸಿಕವಾದಂಥ ಒತ್ತಡಕ್ಕೆ ಒಳಗಾಗ್ತಿರ್ತೀರಾ, ಅಂಥವರು ಮಧ್ಯದಲ್ಲಿ ಈ ಥರ ಬ್ರೇಕನ್ನು ತಗೊಳ್ಬೇಕಾಗತ್ತೆ. ಈ ಥರ ಬ್ರೇಕನ್ನು ತೊಗೊಂಡ್ರಿ ಅಂತಂದರೆ ನೀವು ಎಲ್ಲ ಥರದಿಂದನೂ ಕೂಡ ಮಾನಸಿಕವಾಗಿ ಮತ್ತು ದೈಹಿಕವಾಗಿಯೂ ಕೂಡ ಆ್ಯಕ್ಟಿವ್ ಇರೋದ್ರ ಜೊತೆಗೆ ಆರೋಗ್ಯದ ಮೇಲೆ ಯಾವುದೇ ಥರದ ಸಮಸ್ಯೆ ಬರೋದಿಲ್ಲ. ಸೊ ಹಾಗಾಗಿ ಮಧ್ಯದಲ್ಲಿ ಬ್ರೇಕ್ ತಗೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ಇದು ನಮ್ಮ ಮನಸ್ಸಿನ ಮೇಲೆ ಮತ್ತು ನಮ್ಮ ಬಾಡಿಯ ಮೇಲೆ ತುಂಬ ಹಿಡಿತವನ್ನು ಸಾಧಿಸ್ತಾ ಹೋಗುತ್ತೆ. ನೀವು ಒಂದು 10 ನಿಮಿಷ ಮಲಗಿ ನೋಡಿ. ಯಾರಿಗಾದರೂ ರೂಢಿ ಇರಲಿಲ್ಲ ಅಂತಂದರೆ ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಓದ್ತಾ ಇರೋರಾಗಿರ್ಬೋದು ಅಥವಾ ಕೆಲಸ ಮಾಡ್ತಾ ಇರೋರಾಗಿರ್ಬೋದು, 10 ನಿಮಿಷ 15 ನಿಮಿಷ ನೀವು ಮಲ್ಕೊಂಡು ಎದ್ದು ಬಿಟ್ಟು ನೋಡಿ, ನೀವು ಖಂಡಿತ ಫುಲ್ ಆ್ಯಕ್ಟಿವ್ ಆಗಿರ್ತೀರ. ಮತ್ತೆ ನೀವು ಹೊಸತನದಿಂದ, ಹೊಸ ಚೈತನ್ಯದಿಂದ ಕೆಲಸವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಮಾನಸಿಕ ಶಾಂತಿಗೆ ನಿದ್ರೆ ಅತ್ಯಂತ ಅವಶ್ಯಕವಾಗಿದೆ. ಹಾಗಾಗಿ ನಿದ್ದೆಯನ್ನು ಮಾಡುವಂಥದ್ದನ್ನು ಮರಿಬಾರ್ದು. ಯಾರು ಕಣ್ತುಂಬ ನಿದ್ದೆಯನ್ನು ಮಾಡ್ತಾರೋ, ಯಾರು ಆಧ್ಯಾತ್ಮದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೋ, ಅವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತಮ್ಮನ್ನು ಕಂಡುಕೊಂಡ್ಬಿಟ್ಟು ಈ ಜಗತ್ತಿನೊಂದಿನೂ ಕೂಡ ಅವರು ಶಾಂತಿಯುತವಾಗಿ ಸಮಾಧಾನದಿಂದ ಜೀವನವನ್ನು ನಡೆಸ್ತಾರೆ ಅಂತ ಹೇಳ್ಬೋದು. ಈ ಎಲ್ಲ ಮಾಹಿತಿ ನಿಮ್ಮಲ್ಲಿ ನೀವೇನಾದರೂ ಅಳವಡಿಕೆ ಮಾಡ್ಕೊಳ್ತಾ ಇದ್ದರೆ ತುಂಬಾ ಒಳ್ಳೆಯದು. ಅಳವಡಿಕೆ ಮಾಡ್ಕೊಳ್ತಾ ಇಲ್ಲ ಅಂತಂದರೆ ಇವಾಗಲೇ ಇವನ್ನೆಲ್ಲವನ್ನು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ತಾ ಹೋಗಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.